ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಬೆಳಗ್ಗೆ ಎದ್ದು ಈ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ. ಇದು ಆಕ್ಚುಲಿ ಕೊಬ್ಬರಿ ಮತ್ತೆ ಬೆಲ್ಲ. ಇದೇನಿಗೆ ತುರ್ದಿಟ್ಟಿದ್ದಾರೆ ಅಂದ್ರೆ, ಇಲ್ಲಿ ನಮ್ಮಮ್ಮ ಉದ್ದಿನ ಕಾಳು ಬೇಯಿಸ್ಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದಾರೆ. ಸೊ ಇದೇನಕ್ಕೆ ಅಂತ ಹೇಳಿದ್ರೆ, ಮೀನ್ಸ್ ಸೊಂಟ ಗಟ್ಟಿ ಆಗ್ಲಿಕ್ಕೆ ಮತ್ತೆ ಬೋನ್ ಎಲ್ಲ ಸ್ಟ್ರೆಂತ್ ಆಗುತ್ತಂತೆ ಇದು ಮಾಡ್ಕೊಂಡು ತಿಂದ್ರೆ. ಯೂಶಲಿ ಇದನ್ನ ಮೆಚರ್ಡ್ ಆಗಿರ್ತಾರಲ್ಲ ಹುಡುಗಿರು, ಅವರು ಕೊಡ್ತಾರೆ. ಸೊ ನಮ್ಮಮ್ಮಂಗೆ ಇದು ತುಂಬಾನೇ ಇಷ್ಟ. ನಾನು ಎದಳಕ್ಕಿಂತ ಮುಂಚೆನೆ ಮಾಡಿದ್ದಾರೆ ಅಂಡ್ ನನಗೂ ಕೂಡ ಇಷ್ಟ. ಸೊ ಇದು ಉದ್ದಿನ ಕಾಳು, ಇದನ್ನ ಬೇಯಿಸ್ಕೋಬೇಕು ಫಸ್ಟು ನಾವು ನೀರಲ್ಲಿ ಹಾಕಿ. ಬೇಯಿಸ್ಕೊಂಡೆಲ್ಲ ಆದ್ಮೇಲೆ ಈಗ ಇದನ್ನ ಕೊಬ್ಬರಿ ಮತ್ತೆ ಬೆಲ್ಲ ಇರುತ್ತೆ ನೋಡಿ, ಈ ತರ ಹಿಂಗೆ ಹಾಕೊಳ್ಬೇಕು. ಹಾಕೊಂಡು ಇದನ್ನ ಚಂದ ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಜಾಸ್ತಿ ಕೊಬ್ಬರಿ ಬೆಲ್ಲ ನೀವು ಜಾಸ್ತಿ ತಿಂತೀರಾ ಅಂದ್ರೆ ಇದಕ್ಕಿಂತನೂ ನೀವು ಜಾಸ್ತಿ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಇದೆ. ಯಾಕಂತ ಹೇಳಿದ್ರೆ, ನಾನು ನನ್ನ ತಂಗಿ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ನಾಷ್ಟಕ್ಕೆ. ಸೊ ಅದರಿಂದ ನಮ್ಮಮ್ಮ ಅವರೊಬ್ಬರೇ, ನಮ್ಮ ತಾತನೂ ಸ್ವಲ್ಪ ಏನೋ ಕೆಲ್ಸದ ಮೇಲೆ ಊರಿಗೆ ಹೋದ್ರು. ಅದರಿಂದ ನಮ್ಮಮ್ಮ ಒಬ್ಬರೇ ಅಲ್ವಾ, ಅವ್ರು ಏನು ನಾಷ್ಟ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ಕೋತಾ ಇದ್ದಾರೆ. ಇದು ಸ್ವಲ್ಪ ತಿಂದ್ರೇನೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಅದರಿಂದ. ಆ್ಯಂಡ್ ತುಂಬ ಹೆಲ್ತ್ಗೂ ಒಳ್ಳೇದಲ್ವಾ. ಸೊ ನೋಡಿ ಈ ಥರ ಇರುತ್ತೆ. ಅಂದರೆ ನೋಡಿ ಈ ಥರ ಇರುತ್ತೆ. ಇದೆ ಬೆಲ್ಲ ಎಲ್ಲ ಕರಗಬೇಕು. ಕರ್ಗೆಲ್ಲ ಆದಮೇಲೆ ತಿಂದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲ್ ಆಗಿ ಇದರಲ್ಲಿ ಖಾರದಲ್ಲಿನೂ ಮಾಡ್ತಾರೆ. ಅಂದರೆ ಈರುಳ್ಳಿ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಯಿತು ಅವಾಗ ನಾನು ಮೆಚೆಡ್ ಆದಾಗ. ನಾನು ಸ್ಟಾರ್ಟಿಂಗಲ್ಲಿ ಈ ಥರ ಕೊಟ್ಟರೆ ನಾನು ತಿಂತಾ ಇರಲಿಲ್ಲ. ಈಗ ಒಂದು 3 to 4 months ಬ್ಯಾಕ್ ನಮ್ಮಮ್ಮ ತಿನ್ಸಿ ಅಭ್ಯಾಸ ಮಾಡಿದ್ರು. ಸೊ ಈಗ ಅದು ನನಗೆ ತುಂಬ ಇಷ್ಟ ಆಯಿತು. ಮನೇಲಿ ನೀವು ಒನ್ಸ್ ಮಾಡ್ಕೊಂಡು ತಿನ್ನಿ, ತುಂಬಾನೇ ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ತ್ಗೆ ಇದು ತುಂಬಾನೇ ಬೆನಿಫಿಟ್ ಅಂತಾನೆ ಹೇಳ್ಬೋದು ಅಷ್ಟೇ. ಇದು ಈಗಿನ ರೆಸಿಪಿ ಅಲ್ಲ, ಇದು ಹಳೇ ರೆಸಿಪಿ. ಇದು ಅವಾಗಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಾಡ್ಕೊಂಡು ತಿನ್ನಿ, ನಿಮಗೂ ಗೊತ್ತಾಗುತ್ತೆ ಟೇಸ್ಟ್ ಯಾವ ಥರ ಏನು ಅಂತ. ಹೆಂಗಿದೆ? ಚೆನ್ನಾಯ್ತಾ? ನನಗಂತೂ ಫೇವ್ರೆಟ್ ಇದು. ಇವತ್ತು ಕೆಲ್ಸನಾ? ಇವತ್ತು ಹೋಗ್ಬೇಕಾ? ಸಂಡೇ ಇದೆ. ನಾನು ಇವತ್ತು ನಿನ್ನ ಮನೇಲಿದ್ರೆ ಏನಾದರೂ ಒಂದು ಕಂಟೆಂಟ್ ಮಾಡೋಣ ಅಂತ ಅನ್ಕೊಂಡಲ್ಲ. ಸಂಜೆ ಎಷ್ಟು ಗಂಟೆಗೆ ಬರ್ತೀರಾ? 5 ಇಲ್ಲ 5:30ಗೆಲ್ಲ ಬರ್ತೀನಿ. ನೋಡುವಾಗ ಮಾಡುವ. ಸರಿ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಹೇಳ್ಬಿಡಿ, ಹಾಯ್ ಅಂತ ಹೇಳು. ಹಾಯ್ ಸಬ್ಸ್ಕ್ರೈಬರ್ ಅವಳ ಚಾನಲ್ ಯಾರ್ಯಾರು ನೋಡ್ತೀರೋ ಎಲ್ಲರೂ ನೋಡಿ. ಅವಳು ಇನ್ನೂ ಚಿಕ್ಕವಳು. ಎಲ್ಲರೂ ಅವಳನ್ನ ಇದು ಮಾಡಿ ಪ್ರೋತ್ಸಾಹಿಸಿ. ಬರಲ್ಲ ಆಯ್ತು ಹೇಳು. ಎಂಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್. ಅವ್ರ ಮನೆಗೆ ಬ್ಯಾಗ್ನ ತೊಗೊಂಡು ಆ್ಯಂಡ್ ಅವಳ ಲಂಚ್ ಬಾಕ್ಸ್ಗಳು ನಮ್ಮ ಮನೇಲೇ ಇತ್ತು ತೊಗೊಂಡು ಈಗ ನಾನು ಹೋಗಬೇಕು. ಡೋರ್ ಲಾಕ್ ಮಾಡ್ತಾ ಇದ್ದೀನಿ. ಅಮ್ಮ ಡ್ಯೂಟಿಗೆ ಹೋಗ್ತಾರಲ್ವಾ, ಸೊ ಹಂಗೆ ಅದೇ ರೋಡಲ್ಲಿ ಅವ್ರ ಮನೆ ಇರೋದು. ಸೊ ಅದಕ್ಕೆ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂತ. ನಡ್ಕೊಂಡು ಹೋಗೋಕ್ಕಾಗಲ್ಲ ನನ್ನ ಕೈಲಿ. ನಮ್ಮ ಕೂಕುನು ಎಲ್ಲ ಕರ್ಕೊಂಡು ಹೋಗ್ಬೇಕಲ್ವ ನಾನು, ಅದಕ್ಕೋಸ್ಕರ. ನೋಡಿ ಆಗಲೇ ಬಂದು ಬಂದು ಕುತ್ಕೊಬಿಟ್ಟಿದ್ದಾಳೆ ನನಗಿಂತ ಮುಂಚೆ. ಅವಳಿಗೆ ಹೊರ್ಗಡೆ ಕರ್ಕೊಂಡು ಹೋಗೋದು, ತಿರುಗಿಸೋದು ಅದೆಲ್ಲ ಸಖತ್ ಇಷ್ಟ. ಅದು ನಮ್ಮನೆದಲ್ಲ, ಚೇರು. ಬಾ ಹೋಗೋಣ, ಬಾ ನಾವು, ಬಾ ಜಂಪ್. ಇದು ನಮ್ಮನೆ 2nd ಫ್ಲೋರಲ್ಲಿರೋದು. ಅಮ್ಮ ಅವಳನ್ನು ಕರ್ಕೊಂಡು ನಾನು ಈ ಬ್ಯಾಗ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಕುಕ್ಕು ಪೇಪರ್ ಬಂದಿದೆ. ಪೇಪರ್ ಕೂಡ ಎತ್ಕೊಂಡಿಲ್ಲ ಅಂದರೆ ಇವರಿನ್ನೂ ಎದ್ದಿಲ್ಲ ಅಂತ ಅರ್ಥ. ಜಾನು, ಗುಡ್ ಮಾರ್ನಿಂಗ್. ಎಲ್ಲಿ ಚಿಂಟು? ಎಲ್ಲಿ ಚಿಂಟು ಎಲ್ಲಿ? ಇಲ್ಲಿ ನನ್ನ ತಂಗಿ ಮಲಗಿದ್ದಾಳೆ. ಅದಕ್ಕೆ ನಿನ್ನೆಯಿಂದ ಅವಳು ಮನೇಲಿರ್ಲಿಲ್ಲ, ಅವಳ ಫ್ರೆಂಡ್ ಮನೇಲಿದ್ಲು. ಅದಕ್ಕೆ ಹಿಂಗೆ ಆಡ್ತಾ ಇರೋದು ಇವಳು. ಕುಕ್ಕು ಚಿಂಟುನ ಅದು? ಆಯ್ತು, ಸಮಾಧಾನ ಸಾಕು. ಹೀಗೆ ಹೇಳ್ತಾರಾ? ಏನಕ್ಕೆ? ನಿನ್ ಮುಖ ತೋರಿಸಿದ್ರೆ ಏನಾಗ್ಬಿಡುತ್ತೆ? ಏನೇ ಆಗುತ್ತೆ? ಕತ್ತೆ.
ನೀವು ಅನ್ಕೋಬಹುದು ಏನ್ ಇವಳ ಮನೆಗೆ ಬಂದಿದ್ಯಲ್ಲ, ನಿನ್ ತಂಗಿ ಫ್ರೆಂಡ್ ಮನೆಗೆ ಬಂದಿದ್ಯಲ್ಲ ಅಂತ. ಹೌದು. ಏನಕ್ಕಂತ ಹೇಳಿದ್ರೆ ಅವ್ರ ಮನೆಯವರೆಲ್ಲರೂ ತಿರುಪತಿಗೆ ಹೋಗಿದ್ದಾರೆ. ಸೊ ಯಾರೂ ಇಲ್ಲ ಮನೇಲಿ, ಅವಳೊಬ್ಳೆ ಇರ್ಬೇಕನ್ನೋ ಕಾರಣದಿಂದ ನನ್ನ ತಂಗಿನ ಕರ್ಕೊಂಡು ಬಂದಿರ್ಸ್ಕೊಂಡಿದ್ಲು. ನೆನೆ ನೈಟ್ ಬಂದಿದ್ರು ಅವರು. 1 hour later. ನಾನೇನಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಇವತ್ತು ನಮ್ಮ ತಾತನೂ ಇಲ್ಲ, ಇವತ್ತು ಅಮ್ಮನೂ ಇಲ್ಲ, ಇಬ್ರು ಡ್ಯೂಟಿಗೆ ಹೋಗಿದ್ದಾರೆ. ಸೊ ನನಗೂ ಅಲ್ಲಿ ಒಬ್ಬಳೇ ಇರೋದಕ್ಕೆ ಬೋರ್ ಆಗುತ್ತೆ. ಇವ್ರಿಬ್ರು ಇರ್ತಾರಲ್ಲ, ಸೊ ಇವ್ರ ಜೊತೆಗೆ ಇರೋಣ ಅಂತ ಅಂದ್ಬಿಟ್ಟು ಬಂದೆ. ಆ್ಯಂಡ್ ಅಲ್ಲಿ ನಾಷ್ಟನೂ ಕೂಡ ಏನೂ ಮಾಡಿರಲಿಲ್ಲ. ನಾನು ಆಗಲೇ ಹೇಳ್ದಂಗೆ ನಿಮಗೆ, ಅಮ್ಮ ಒಬ್ಬರೇ ಆಗಿರೋದ್ರಿಂದ ಅವ್ರು ಏನೋ ಒಂದು ಸ್ವಲ್ಪ ಮಾಡ್ಕೊಂಡು ತಿನ್ಕೊಂಡು. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ. ನನಗೆ ನಾನೇ ಹೇಳ್ಕೊತೀನಿ ಚೆನ್ನಾಗಿ ಮಾಡ್ತೀನಿ ಅಂತ. ಇಲ್ಲ, ಆ್ಯಕ್ಚುಲಾಗಿ ನಾನು ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ನಾನು ಮಾಡಿಕೊಟ್ಟು ಆದಮೇಲೆ ಅವ್ರು ತಿಂದ ಮೇಲೆ ಅವ್ರು ಟೇಸ್ಟ್ ಹೇಳ್ತಾರಲ್ಲ, ನೀವೇ ಕೇಳಿ. ಇವತ್ತು ಸಂಡೇ ಆಗಿರೋ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳಿದ್ರು. ಅದರಿಂದ ಅವ್ರು ನೆನೆ ನೈಟೇ ಚಿಕನ್ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ರು. ಇವತ್ತು ಬೆಳಗ್ಗೆ ನಾನು ಈಗ ಬಂದು ಚಿಕನ್ ಬಿರಿಯಾನಿಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನನ್ನ ಜೊತೆಗೆ ನಮ್ಮ ಕೂಕುನು ಕರ್ಕೊಂಡು ಬಂದಿದ್ದೀನಿ. ಅವಳಿಗೆ ಎಲ್ಗೋ ಬಂದುಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರ ಮನೆ ಇಡೀ ಎಲ್ಲ ಓಡಾಡ್ತಾ ಇದ್ದಾಳೆ ಸುಮ್ಮನೆ. ಕೂಕುಮ ಏನು, ಎಲ್ಲಿ ಚಿಂಟು? ಇಲ್ಲಿ ಹೋಗು, ಚಿಂಟುನ ಎದ್ದಲ್ಸಿ ಹೋಗು, ಹೋಗಪ್ಪ. ಬನ್ನಿ, ತಡ ಮಾಡದೆ ಹೋಗಿ ಬೇಗ ಬೇಗ ಚಿಕನ್ ಬಿರಿಯಾನಿ ಮಾಡಿ ತಿನ್ನೋಣ. ಈಗ ಫಸ್ಟು ಆಡಿಸ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಥಿಕ್ನೆಸ್ ಬರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇನೇನಿಲ್ಲ. ಮತ್ತು ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಇರಿ, ನಾನು ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ ನಾವು ಗ್ರೈಂಡ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಜಸ್ಟ್ ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದೆಲ್ಲ ಪೇಸ್ಟ್ ಆಗಿದೆ. ಅಷ್ಟು ಗ್ರೀನಾಗಿ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ನಾನು ಗೋಡಂಬಿ ಹಾಕಿದ್ದೀನಲ್ವ, ಸೊ ಅದರಿಂದ ಈ ಕಲರ್ ಬಂದಿದೆ ಅಷ್ಟೇ. ಇದಕ್ಕೆ ಒಂದೇ ಒಂದು ಮಿಸ್ಸಿಂಗ್ ಇದೆ, ಪುದೀನ ಸೊಪ್ಪು. ಇವ್ರ ಮನೇಲಿ ಇಲ್ವಂತೆ ಅದು. ಸೊ ಈಗ ಮಸಾಲೆ ಆಗಿದೆ. ಈಗ ಬಿರಿಯಾನಿಗೆ ನಾನಿಲ್ಲಿ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಹಸಿಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ಈಗ ಇದೆಲ್ಲ ಮಾಡೋಣ, ಬನ್ನಿ ಚಿಕನ್ ಬಿರಿಯಾನಿ ಮಾಡೋಣ. ಇಲ್ಲಿ ನಾನೀಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ, ಸೊ ಅದಕ್ಕೋಸ್ಕರ. ತುಪ್ಪ ಆಪ್ಷನಲ್, ನಿಮಗೆ ಇದ್ದರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನಿಲ್ಲ. ಆಗಿದೆ. ಸೊ ನಾನು ಇಲ್ಲಿ ಸ್ಪೈಸಸ್ ಏನಿದೆ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದು ಫ್ಲೇವರ್ ಬರಬೇಕು, ಘಮ್ ಅಂತ ಬರಬೇಕು, ಅಲ್ಲಿವರೆಗೂ ಇದನ್ನ ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ನಾನು ಹಾಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪು ಕಲರ್ ಆಗಬೇಕು. ಅದಾದಮೇಲೆ ಟೊಮೊಟೊ ಆ್ಯಡ್ ಮಾಡೋಣ ಇದಕ್ಕೆ. ಈಗ ನಾನು ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಆಪ್ಷನಲ್, ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾನು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಯಾಕಂದರೆ ನನ್ನ ತಂಗಿಗೆ ಟೊಮೊಟೊ ಅಂದರೆ ಸಖತ್ ಇಷ್ಟ, ಅದಕ್ಕೋಸ್ಕರ. ಎಲ್ಲ ಏನಿದೆ ನೋಡಿ ಅದನ್ನು ನಾನು ಹಾಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಹಸಿ ವಾಸನೆ ಅಂತ ಇರುತ್ತೆ ನೋಡಿ, ಅದನ್ನೆಲ್ಲ ಹೋಗ್ಬೇಕು. ಅದು ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಹಿಂಗೆ ಸ್ಟವ್ ಆಲಿವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಈಗ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಇದು ಮನೆ ಖಾರದ ಪುಡಿ, ಖಾರ ಇರುತ್ತೆ. ಈಗ ಬಿರಿಯಾನಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ನಾನು ಒಂದು ಫುಲ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರು, ಚಿಕನ್ ಮಸಾಲ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಕು, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ. ಹಾಕೋಬಿಟ್ರೆ ಆಮೇಲೆ ಒಂಥರ ಮಸಾಲೆ ಹೊಡೆದು ಬಿಡುತ್ತೆ. ಏನಮ್ಮ. ಈಗ ಸ್ವಲ್ಪ ಮೊಸರು ಹಾಕೊಳ್ತಾ ಇದ್ದೀನಿ. ಮೊಸರು ಚೆನ್ನಾಗಿರುತ್ತೆ, ಹಾಕೊಳ್ಳಿ. ಇದು ನೆನ್ನೆ ನೈಟೇ ಅವರು ತೊಳೆದು ಎಲ್ಲ ಫ್ರಿಡ್ಜಲ್ಲಿ ಇಟ್ಟಿದ್ರು. ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕೊಳ್ಳಿ ಸಾಕು. ಈಗ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು 2 ನಿಮಿಷ ಹೀಗೇನೆ ಬೇಯಕ್ಕೆ ಬಿಡೋಣ. ಆಮೇಲಿಂದ ಅಕ್ಕಿ ಹಾಕ್ಬೇಕು. ಈಗ ಇದು ಸ್ವಲ್ಪ ಫ್ರೈ ಆಗಿದೆ ಅಲ್ವಾ, ಈಗ ಇದಕ್ಕೆ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ.
ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ. ಮಾತಾಡ್ಬೇಡ ಅಂತ್ಯಾ. ಓವರ್ ಆಗಿ ಆಗ್ತಾಳೆ ಇವಳು. ಏನ್ ಗೊತ್ತಾ, ಇವಳಿಗೆ ಕ್ಯಾಮ್ರಾ ಮುಂದೆ ಬರಕ್ಕಾಗಲ್ಲ, ಹಿಂದೆ ನಿಂತ್ಕೊಂಡು ಮಾತಾಡಕ್ ಮಾತ್ರ ಸರಿ ಇವಳು. ನೋಡಿ ಓಡೋಡೋಡೋಡು ಹೋಗ್ಬಿಡೋದು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಆಡ್ ಮಾಡ್ಕೊಳ್ಳೋಣ. ಹಾಕ್ತಾ ಇದ್ದೀನಿ, ನೀರ್ ನೋಡ್ಕೊಂಡು ಹಾಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದು ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ಹಾಕೊಳ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ಅವಾಗಲೇ ನಾನು ಚಿಕನ್ಗೂ ಕೂಡ ಉಪ್ಪು ಹಾಕಿದ್ದೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ ಮುಚ್ಚಿ ಈಗ ಇದು 1 ವಿಷಲ್ ಆಗಬೇಕು. ಅದಾದ್ಮೇಲೆ ತೋರಿಸ್ತೀನಿ ನಾನು. ಈಗ ಓಪನ್ ಮಾಡೋಣ. ನೋಡಿ, ಇವತ್ತು ನಮ್ಮ ಮನೇಲಿ ಚಿಕನ್ ಬಿರಿಯಾನಿ. ನಾನು ಮೊಸರು ಬಜ್ಜಿ ತಿನ್ನಲ್ಲ, ಇವರಿಬ್ರು ಹಾಕೊಂಡಿದ್ದಾರೆ. ತಗೋಚಿಟ್ಟು ಎತ್ಕೋತೀನಿ ಹೇಳು. ಕರೆಕ್ಟಾಗಿ ರಿವ್ಯೂ ಕೊಡ್ಬೇಕಪ್ಪ. ನಾನು ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಚೆನ್ನಾಗೈತೆ ಅಂತೆಲ್ಲ ಹೇಳ್ಬಾರ್ದು. ಅಲ್ಲಿ ನೋಡಿ, ಅಲ್ಲೊಬ್ಳು ಕಿಸಿತವಳೆ ನಿಂತ್ಕೊಂಡು. ಚೆನ್ನಾಯ್ತಾ? ನಿಜ ನಿಜ. ಓಕೆ, ಬನ್ನಿ ಈಗ ನಾವು ತಿನ್ನೋಣ. ತುಂಬ ಹೊಟ್ಟೆ ಹಸಿತೈತೆ. ಆಗಲೇ ಬಂದು 10:45 ಆಗಿದೆ. ಸೊ ಹೊಟ್ಟೆ ಹಸಿತೈತೆ, ಬೇಗ ತಿನ್ನೋಣ ಬನ್ನಿ. ಇವತ್ತು ಸಂಡೇ ನಿಮ್ಮನೇಲಿ ನೀವೇನೇನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈಗ ಕೆಲಸದಿಂದ ಬಂದರು. ಸೊ ಬ್ರೆಡ್ ಆಮ್ಲೆಟ್ ಮಾಡಿಕೊಡು ಅಂತ ಹೇಳಿದ್ರು. ಅವ್ರಿಗೀಗ ತೊಗೊಂಡೋಗಿ ಕೊಡಬೇಕು. ಆಚೆ ಕೂತಿದ್ದಾರೆ. ಅಮ್ಮ ತಗೋ. ಬ್ರೆಡ್ ಆಮ್ಲೆಟ್. ಯಸ್, ವೆಲ್ಕಮ್. ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ ಕೇಸ್ ಈ ವಿಡಿಯೋದಲ್ಲಿ ಏನೇ ಮಿಸ್ಟೇಕ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಾನು ಕರೆಕ್ಟ್ ಮಾಡ್ಕೋತೀನಿ. ಇಷ್ಟೇ, ಇನ್ನೇನೂ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.